ಶಿವ ಪಾರ್ವತಿ ಕೂಡಿ ಅಮೋಘ ಸಿದ್ಧಗ ನಾಮಕರಣ ಮಾಡಿದ್ರು ಅಮೋಘ ಸಿದ್ಧ ಅಂತ ಹೇಳಿ. ಅವಾಗ ಏನಾಯ್ತಪ್ಪ ಅಂತಂದ್ರ ಪಾರ್ವತಿ ದೇವಿ ಕೂಸಿನ ಚೆಲುವಿಕೆ ನೋಡಿ ಹರಸರಂಗಿ ಹಾಲಗಡಗ ಕುಸಲಾದ ಕುಂಚಿಗೆ ತೊಡಸಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ಒರೆಸಿ ಬಟ್ಟಿದವನ ಬೆಟ್ಟ ಮಾಡಿಬಿಟ್ರು. ಬಟ್ಟಿದವನ ಬೆಟ್ಟ ಮಾಡಿ ಒಂದು ದಿನ ಆಡುವಂತ ಅಮೋಘ ಸಿದ್ಧನ ಕರೆದು ಕೇಳ್ತಾಳ. ಏನಂತೇಳಿ? ಅಮೋಘ ಸಿದ್ಧ, ನಿನಗ ನಿನ್ನ ತಂದೆ ಮೇಲೆ ಹೆಚ್ಚು ಪ್ರೀತಿ ಇತ್ತು ಏನ ತಾಯಿ ಮೇಲೆ ಹೆಚ್ಚು ಪ್ರೀತಿ ಇತ್ತು ಕೇಳಿದ್ರು ಪಾರ್ವತಿ ದೇವಿ. ಕೇಳಿದಾಗ ಅಮೋಘ ಸಿದ್ಧ ಕೇಳಿದಾಗ ಹೇಳ್ತಾನ, ಏನ್ ಹೇಳ್ತಾನ್ರಿ? ಯವ್ವ ತಾಯಿ, ಹರ ಮುಣದ್ರ ಗುರು ಕಾಯ್ತಾನ, ಗುರು ಮುಣದ್ರ ಜಾರ ಕರ್ತ ಧರಣಿ ಮೇಲೆ ಕಾಯೋರ್ ಯಾರು ಇಲ್ಲ ತಾಯಿ, ಅದಕ್ಕ ನನ್ನ ತಂದಿ ಮೇಲೆ ನನಗೆ ಹೆಚ್ಚು ಪ್ರೀತಿ ಇತ್ತಂದ. ಅವಾಗ ಪಾರ್ವತಿ ದೇವಿಗೆ ಸಿಟ್ಟು ಬತ್ತ ಮಲ್ಲನ್ನ. ಸಿಟ್ಟು ಬಂದು ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವನ ಮಾಡಿರ್ತಕ್ಕಂತ ತಾಯಿ ಮ್ಯಾಗ ಎಲ್ಲಾರಂತ ಪ್ರೀತಿ ತನ್ನ ತಂದಿ ಮೇಲೆ ಇಟ್ಟನಂತೇಳಿ ಸಿಟ್ಟಿಟ್ಟುಕೊಂಡು ನಿನಗ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ್ದ ಕರೆ ಆದ್ರ ಅಮೋಘ ಸಿದ್ಧ ಹುಳ ಮುಟ್ಲಾರ್ದಂತ ಹೂ ತರಬೇಕು, ಕಪ್ಪಿ ಮುಟ್ಲಾರ್ದಂತ ಶೀತಳ ತರಬೇಕು, ತಂದ ನಿನ್ನ ಗುರುವಿನ ಸೇವೆ ಮಾಡು ಅಂದಾಗ ನಿನ್ನ ಬೆಳಕ ತಿಳಿತೈತಿ ಅಂತ ಪಾರ್ವತಿ ದೇವಿ ಅಮೋಘ ಸಿದ್ಧಗ ಪ್ರಶ್ನೆ ಇಟ್ಟಳು. ಅವಾಗ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ನಸಿಕಿನ ಜಾವಕ್ಕ ಎದ್ದು ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆಕ ತಕ್ಕಂಗ ಹುಳ ಮುಟ್ಲಾರ್ದ ಹೂವನ್ನು ತಂದ, ಕಪ್ಪಿ ಕಲಕಲಾರದ ಶೀತಾಳನ್ನು ತಂದು ಗುರುವಿಗೆ ಅರ್ಪಿಸಿ ಗುರುವಿನ ಸೇವಾ ಮಾಡಿ ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆಯೊಳಗ ಪಾಸ್ ಆಗಿ ಕೈಲಾಸದಿಂದ ಭೂಲೋಕಿಗೆ ಬಂದ. ಏನೇನು ತಂದ? ಬರುವಾಗ ಗುರುವಿನ ಕೈಲಿ ಏನೇನು ತಂದನಪ್ಪ ಅಂತಂದ್ರ ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಪಂಜಿಗೆ ಮಕ್ಕಳು, ಮಳಿಕಿಲ್ಲ ಬೆಳಿಕಿಲ್ಲ, ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ನಂದಿ ಮುಂದ್ ಹಾಕೊಂಡು ಗುರುವಿನ ಹಿಂದ ಕರ್ಕೊಂಡು ಬಲಕ್ಕ ಬಯಲು ಬೊತ್ತಾಳ ಸಿದ್ಧನ ತಗೊಂಡು ಸುಕ್ಷೇತ್ರ ವಿಜಯಪುರ ಜಿಲ್ಲಾ ತಿಕೋಟೆ ತಾಲೂಕಿನ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಳದ ಅಮೋಘ ಸಿದ್ಧ ಮುತ್ಯ. ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಂದ ಮುಂದೇನಾಯ್ತು? ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳ, 4 ಮಂದಿ ಒರವಿನ ಮಕ್ಕಳ. ಮುಂದಿನ ಸಂಧಿ ಹೇಳೋಣ. 3 ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅಂತಂದ್ರ ಡೋಣೋಜ ಮಾಸಿದಪ್ಪ ತೇರವಾಡಿ ಮಂಗರಾಯ ಕರ್ನಿ ಮಲಕಾರ ಸಿದ್ಧ. ಇನ್ನ 4 ಮಂದಿ ಒರವಿನ ಮಕ್ಕಳು ಯಾರಪ್ಪ ಅಂತಂದ್ರ ಅವತಾರ ಸಿದ್ಧ, ದೇವೇಂದ್ರ ಬಿಳಿ ಅನಿಸಿದ್ದ, ಆಚಾರ್ಯಗೌಡ ಸ್ವಾಮನ ಮುತ್ಯ, ಕಡಿಹುಟ್ಟ ಕಣ್ಣಪ್ಪ ಮುತ್ಯ. ಮಲ್ಲನ್ನ ಇವ್ರು ಹೆಂಗ ಹುಟ್ಟಿದ್ರಪ್ಪ ಅಂತಂದ್ರ ಕಾರಿಕ ಭಂಡಾರದಿಂದ ಹುಟ್ಟ್ಯಾರ. ಕಾರಿಕ ಭಂಡಾರದಿಂದ ಹೆಂಗ ಹುಟ್ಟಿದ್ರು 4 ಮಂದಿ ಧರ್ಮರು ಅನ್ನುವಂಥದ್ದು ಹೇಳ್ಕೊತ ಹೋಗುನ ಮಲ್ಲನ್ನ. ಅದಕ್ಕ ಬಾಳೆನ ಮಾತಾಡೋದು ಬೇಡ, ನೇರವಾಗಿ ವಿಷಯ ಕಡೆ ಬರೋಣಂತ. ಹಿರಿಯರು ಏನ್ ಹೇಳಕತ್ತಾರ? ವಿಷಯ ಶುದ್ಧವಾಗಿ ಮಾತಾಡಲಕತ್ತಾರ ಅಲ್ಲಿ. ಅದಕ್ಕ ಯಾಕಪ್ಪ ಅಂತಂದ್ರ ಇವತ್ತ ಜರ ಕರ್ತ ವಿಷಯ ಇಟ್ಟಾರ. ವಿಷಯ ಇಟ್ಟಾರಲ್ರಿ ಹಿರಿಯರು. ಹೆಣ್ಣು ಹೆಚ್ಚು ಗಂಡು ಹೆಚ್ಚು, ಶಿವ ಮತ್ತು ಶಕ್ತಿ ವಿಷಯ ಇಟ್ಟಾರ. ಅಂದ ಬಳಕ ಹೆಂಗ ಬೆಳೆಸಬೇಕು? ಹೆಂಗ? ಹೆಣ್ಣಿನೊಳಗ ಗಂಡ ಬಂದಿರಬಾರ್ದು, ಗಂಡಿನೊಳಗ ಹೆಣ್ಣು ಬಂದಿರಬಾರ್ದು, ಹೆಣ್ಣು ಬಂದಿರಬಾರ್ದು. ಹಂಗ ಬೆಳೆಸಬೇಕು. ಹೆಣ್ಣು ಹಿಡಿದವ್ರು ಹೆಣ್ಣೆ ಬೆಳೆಸಬೇಕು, ಹೆಣ್ಣಿನ ಮೇಲೆ ಹಾಡಬೇಕು. ಗಂಡಿದ್ದವ್ರು ಗಂಡೇ ಬೆಳೆಸಬೇಕು. ಬೆನ್ನೇನು ಕೂದಲ ತಗದಂಗಾಗಿರ್ಬೇಕು. ವಿಷಯ ಮಾತಾಡಿದ್ರ ಹಿರಿಯರು ಹೇಳಿ ಹೋಗ್ಯಾರ. ಬರೀ ಇಲ್ಲಿ ಹೆಂಗ ನಡೆದೈತಿ ಗೊತ್ತನ? ಆದ್ರ ಹಿಡಿಯೋದು ಗಂಡ ಹಿಡಿಯೋದು, ಹೆಣ್ಣು ಹಾಡೋದು. ಯಾಕೆ ವಿಷಯ ಮಾತಾಡ್ಲಕ್ ಬರ್ಲಂದ್ರೆ ಈ ವಿಷಯ ನಿಮಗ್ ಬಿಡ್ತಿದೇವ್ರಲ್ಲ ನಾವು. ಅದನ್ನು ಮಾತಾಡೋಣ ಮಲ್ಲನ್ನ. ನೇರವಾಗಿ ಪ್ರಶ್ನೆ ಕಡೆ ಬರೋಣ. ಮೊದಲ ಪ್ರಶ್ನೆ ಕಡೆ ಬರ್ರಿ ನೀವು. ಪ್ರಶ್ನೆ ಹ್ಯಾಂಗಪ್ಪ ಅಂತಂದ್ರ ಸರಜೋಡಿ ಕಲಾವಂತರಿಗೆ ವಾದ ಸಂಧಿನೊಳಗ ದೈವದ ಅಪ್ಪನೇ ಮೇರೆಗೆ ಅಂತ 2 ಪ್ರಶ್ನೆ ಇಟ್ಟಿದ್ಯಾನ. ಏನ್ ಇಟ್ಟಿರಿ? ಮೊದಲು ಪ್ರಶ್ನೆ ಅರ್ಥ ಮಾಡ್ಕೊಂಡ್ರಿ ಅವ್ರಿಗೆ. ಪ್ರಶ್ನೆ ಏನ ಇಟ್ಟಿದೀನಿ ಅನ್ನುವಂಥದ್ದು ಸರಜೋಡಿ ಕಲಾವಂತರ ಅಕ್ಕೋರಿಗೆ ಕೇಳಿಸ್ಕೊಂಡಾರೋ ಇಲ್ಲೋ ಗೊತ್ತಿಲ್ಲ. ಹ್ಯಾಂಗೋ ಯಾರಿಗೂನಪ್ಪ ಕಿವಿ ಮಾಟಾಗ್ಯಾವತ್ತಿನ. ಯಾಕಪ್ಪ ಅಂತಂದ್ರ ಮೊದಲನೇ ಪ್ರಶ್ನೆ ಏನ ಕೇಳಿನಿಪ್ಪ ಅಂತಂದ್ರ ಪ್ರಥಮ ಗಂಟೆ ದುಪಾರ್ತಿ ಯಾರು ಯಾರಿಗೆ ಬೆಳಗಿದರು? ಇಷ್ಟು ಪ್ರಶ್ನೆ ಬರ್ಲಾ ನಿಮಗ? ಇಷ್ಟ ಕೇಳಿನಿ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ರೇವಣ ಸಿದ್ಧನಿಗೆ
ಮಾಡಿದವ್ರು ಯಾರು ಅಂತ ಕೇಳಿನಿಲ್ರಿ ಕಾಕರಿನ. ಇವ್ರ ಮಂತ್ರ ಬೋಧನೆ ಅಂತ್ರಿ. ಕಾಕ 2 ಸಲ ಬಾಯಿ ಒಳಗ ಬಡಬಡಿಸ್ಯಾನ, ನಾ ನೋಡಿನ ಕಾಕನ ಬಾಯಿ. ತತ್ವ ಬೋಧನೆ ಅಂತ ನಾವ್ ಕೇಳಿವ್. ರೇವಣ ಸಿದ್ಧಗ ತತ್ವ ಬೋಧನೆ ಯಾರು ಮಾಡಿದ್ರತ್ತ ನಾ ಕೇಳಿದ್ರ ನನ್ನ ಪ್ರಶ್ನೆನ ಹೋಲಿಸ್ಬಿಡ್ತಾರ ಅವ್ರು. ಮಂತ್ರ ಬೋಧನೆ ಯಾರು ಮಾಡಿರ ಕೇಳ್ಯಾರತ್ತಾರ. ಯಾಕ ಕಿವಿ ನಾ ಹೇಳುದು ಮೊದಲು ಕರೆಕ್ಟ್ ಆಗಿ ಕೇಳಿಸ್ಬೋರತ್ತ. ಕಿವಿ ಹಿಂಗ್ಯಾಂಗ್ ಮಾತಾಗ್ಯಾವ. ನಮ್ಮ ಮಾಮ ಹೊಡೆದಾನೇನಂತ್ರಿ ಕಿವಿ ಗಾಟಿ ಗಾಟಿ ಹೊಡೆದಾನೇನಂತೀನಿ. ಅದಕ್ಕ ಮಲ್ಲನ್ನ ಹೌದು. ಯಾಕಪ್ಪ ಅಂತಂದ್ರ ಇವತ್ತ ಹೌದಾ ಯಾವ ರೀತಿ ಪ್ರಶ್ನೆ ಕೇಳಿರ್ತೇವಿ. ನಾ ಏನ್ ಕೇಳಿನಿ, ರೇವಣ ಸಿದ್ಧಗ ತತ್ವ ಬೋಧನೆ ಯಾರ ಮಾಡ್ಯಾರ, ಮಂತ್ರ ಬೋಧನೆ ಅಂತ ಕೇಳಿಲ್ಲ ಅಕ್ಕನ. ಗುರು ಬೋಧನೆ ಅಂತ ಕೇಳಿಲ್ಲ. ಅದಕ್ಕ ಅವ್ರು ಉತ್ತರ ಹೇಳಿದ್ರು ಬಹಳ ಚಂದ. ಹೇಳಿದ್ರಲ್ಲವ ಪ್ರಶ್ನೆಕ್ಕೆ ಉತ್ತರ ಗಂಟೆ ದುಪ್ಪಾರತಿ ಯಾರ ಮಾಡಿದ್ರು ಪ್ರಥಮವಾಗಿ. ಅವ್ರು ಹೇಳಿದ್ರು ಕೈಲಾಸದೊಳಗ ಹೌದು ಆ ಶಿವನ ವಾಹನ ನಂದೀಶ ನಂದಿ ಪರಮಾತ್ಮಗ ಗಂಟಿ ಬಾರಿಸಿ ಗಂಟೆ ದುಪ್ಪಾರತಿಯಿಂದ ಪೂಜೆ ಮಾಡ್ಯಾನ ಅಂತ ಹೇಳಿದ್ರು. ಅದು ಹೇಳಿದ್ರು ಅವ್ರು. ಫೋನ್ ನೋಡ್ಕೊತ ಬಹಳ ಚಂದ ಹೇಳಿದ್ರು ಅವ್ರು. ಈ ಸದ್ಯ ಏನ್ ಎಲ್ಲಾ ಪುರಾಣ ಓದವ್ರಂಗೆ ಹೇಳಿದ್ರು ಅವ್ರು. ಮಲ್ಲಮ್ಮ ಅದಕ್ಕ ಎಷ್ಟು ಓದಿದ್ರು ನಾವು ಶಾನೆ ಅನ್ನಕ್ ಬರಂಗಿಲ್ಲ. ಒಟ್ಟ ಶಾನ್ಯರಂಗ್ ಮಾತಾಡ್ಬಿಡುದು. ಅದಕ್ಕ ಯಾಕಪ್ಪ ಅಂತಂದ್ರ ಹೌದಾ ಬುಕ್ಕ ಹಿಡ್ದ ಹೇಳುದ ಬ್ಯಾರೆ ಐತಿ, ಕರೆ ಆದ್ರ ಫೋನ್ ಹಿಡ್ದು ಹೇಳುದ ಬ್ಯಾರೆ ಐತಿ. ಹೌದಿಲ್ಲ? ಅವ್ರು ಹೇಳಿದ್ರು ಕೈಲಾಸದೊಳಗೆ ನಂದೀಶ ಗಂಟಿ ಬಾರ್ಶನ ಪರಮಾತ್ಮಗ ಪ್ರಥಮವಾಗಿ ಅಂತ ಹೇಳಿದ್ರು. ಯಾಕ ಒಂದ್ ಮಾತು ಹೇಳ್ತೀನಿ ನಿಮಗ. ನಾನು ಪ್ರಶ್ನೆ ಕೇಳಿದ್ದಕ್ಕ ನೀವು ಹೇಳಿರುವಂತ ಉತ್ತರಕ್ಕ ಎಷ್ಟು ಅಂತರ ಅದಪ್ಪ ಅಂತಂದ್ರ ಇವತ್ತು ನೀ ಬುದ್ಧಿ ಕಟ್ಟಕೊಂಡು ಹುಡುಕಿ ಆಡಿದ್ರು ನನ್ನ ಪ್ರಶ್ನೆಕ್ಕೆ ಉತ್ತರ ನಿನಗೆ ಸಿಗುದಿಲ್ಲ. ಯಾರಿಗ ಹಚ್ಚುತ್ತಿ ಹಚ್ಚು, ಕರೆ ಈ ಪ್ರಶ್ನೆಕ್ಕೆ ಉತ್ತರ ನಿನಗೆ ಸಿಗಂಗಿಲ್ಲ ಅತ್ತ. ಎಲ್ಲದ ಹೇಳಕ್ ಹೋಗ್ಬೇಡ್ರಿ. ನಮ್ಮ ನೆನ್ನೆನೆ ಸಿಗಂಗಿಲ್ಲ ಇನ್ನು ನಮ್ಮ ಪ್ರಶ್ನೆದ ಉತ್ತರ ಸಿಗ್ತಾವ ನಿಮಗ. ಯಾನ್ ಹಾಡ್ತೀರಿ ಯಾನ್ ಮಾತಾಡ್ತೀರಿ ಮಾರ್ಗ ಹೆಂಗ ಆಡಿದ್ರು ನೋಡಿದ್ರೇನು. ನಿನಗೊಂದು ಮಲ್ಲಿಗೆ ಸರ್ವ ಹಾಕಿನ ಬಿಟ್ಟು ನನಗೊಂದು ಮಲ್ಲಿಗೆ ಸರ್ವ ಹಾಕಿತ್ತ. ಮಾರ್ಗ ಎಣ್ಣ ಗಂಟನು ಬ್ಯಾಸಕ್ ಬರ್ಲ. ಮಾರ್ಗ ಹಾಡಿದ್ರು ಮಾರ್ಗನು ಹಾಡಕ್ ಬರ್ಲ. ಮತ್ತ ಏನ್ ಹಾಡಿದ್ರಪ್ಪ ಅಂತಂದ್ರ ಏನ್ ಹಾಡಿದ್ರು? ಬಂಜಿಗೆ ಮಕ್ಕಳ ಕೊಡುವಕ್ಕೆ ಬಾ ನನ್ನ ಗತ್ತರಿಗೆ ಭಾಗಮ್ಮನು. ನೀವು ಹಿಡಿದಿದ ಪಾರ್ಟಿ ಗಂಡಿನ ಪಾರ್ಟಿ ಹಿಡಿದಿರಿ, ಹೌದಿಲ್ಲ? ಕರೆ ಆದ್ರೆ ಹೆಣ್ಣು ದೇವಿ ಆದಿಶಕ್ತಿ ಬಗ್ಗೆ ನೀವ್ ಯಾಕೆ ಮಾರ್ಗ ಹಾಡಿದ್ರಿ? ಹೆಣ್ಣು ಮಕ್ಕಳ ಪದ ಯಾಕೆ ಹಾಡಿದ್ರಿ? ಇದು ಬೇಕ ನನಗ ವಿಷಯ ಬರ್ಲನ್ರಿ. ಯಾಕಪ್ಪ ಅಂತಂದ್ರೆ ಹೇಳುದು ಪುರಾಣ ಆಗಿರಬಾರದು, ತಿನ್ನೋದು ಬದನಿಕಾಯಿ ಆಗಿರಬಾರದು. ಹೌದಾ? ಅದಕ್ಕ ಏನು ಹಿಡಿದಿರ್ತೀವಿ ಅವನು ಬೆಳೆಸಬೇಕು. ಮುಂದೆ ಕೇಳಿದೆವು. ಮತ್ತ ಇನ್ನೊಂದು ಪ್ರಶ್ನೆ ಕೇಳಿದೀವಿ. ಏನು ಕೇಳಿದೀವಪ್ಪ ಅಂತಂದ್ರ ರೇವಣ ಸಿದ್ಧಗ ತತ್ವ ಬೋಧನೆ ಯಾರ ಮಾಡಿದಾರಂದ್ರ ಅವ್ರು ಹೇಳಿದ್ರು. ಏನ್ ಹೇಳ್ಯಾರವ? ಯಾರ ಮಾಡ್ಯಾರಪ್ಪ ಅಂತಂದ್ರ ಗುರು ದತ್ತಾತ್ರೇಯ ಮಾಡ್ಯಾನ. ರೇವಣ ಸಿದ್ಧಗ ತತ್ವ ಬೋಧನೆ ಮಾಡಿದ. ಮಂತ್ರ ಬೋಧನೆ ಅಂತ ನಾನು ಅವರ ಮಂತ್ರ ಬೋಧನೆ ಕೇಳಿಲ್ರಿ. ಯಾಕ ನೀವು ಇನ್ನೊಂದು ಸಲ ಆದ್ರೆ ವಿಚಾರ ಮಾಡಿ ಆ ಉತ್ತರ ಹೇಳ್ರಿ ನನಗ ಮುಂದಿನ ಸಂಧಿ. ಕರೆ ಆದ್ರ ಮಂತ್ರ ಅಂದಿಲ್ಲ, ನಾ ತತ್ವ ಬೋಧನೆ ಯಾರು ಮಾಡಿದ್ರಂತ ಕೇಳಿನಿ. ಮೊದಲು ನನ್ನ ಪ್ರಶ್ನೆ ಅರ್ಥ ಮಾಡ್ಕೋರಿ. ಅರ್ಥ ಮಾಡ್ಕೊಂಡು ಮುಂದಿನ ಸಂಧಿಗೆ ಹೇಳ್ರಿ. ಹೌದಿಲ್ಲ? ಇನ್ನೊಂದ್ ಚಾನ್ಸ್ ಕೊಡು ನೋಡ್ರಿ. ಅವ್ರ ಏನ್ ಕೇಳ್ಯಾರ ಬಾಯ್ ಅದನ್ನ ಮಾತಾಡು. ಇನ್ನ ಅವ್ರು ನನಗ ಪ್ರಶ್ನೆ ಏನ್ ಕೇಳಿದ್ರಪ್ಪ ಅಂತಂದ್ರ ಏನ್ ಕೇಳ್ಯಾರ? ಯಾವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಸಣ್ಣಹಳ್ಳಿ ಸಂಗೊಳ್ಳಿ ಘಟಪ್ರಭಾ ನದಿ ದಂಡಿ ಮೇಲೆ ಸಣ್ಣಹಳ್ಳಿ ಸಂಗೊಳ್ಳಿ ಊರಾಗ ರಾಯಣ್ಣನ ಸೈನ್ಯದೊಳಗ ಒಬ್ಬಗ ಒಂದು ದಷ್ಟ ಪುಷ್ಟ ಕುರಿ ದಿನಕ್ಕ ದಷ್ಟ ಪುಷ್ಟ ಕುರಿ ಮತ್ತ ಒಂದು ಕೊಡ ಹಾಲ ಹಾಲ ಹೌದು. 2 ರೂಪಾಯಿ ತಗೊಂಡ್ ಎಲ್ಲಿಗೆ ಹೋಗ್ಲಿ? 4 ರೂಪಾಯಿ ಚಾಕ್ಲೇಟ್ ತಿಂತೀನಿ ಹೋಗಿ ಕುಂದ್ರು. ಒಂದು ವಿಷಯ ನಡೆದವು. ನನಗೆ 2 ರೂಪಾಯಿ. ನಿನಗ 4 ರೂಪಾಯಿ ಯಾಕೆ ಕೊಟ್ಟನ ಗೊತ್ತನ ಕಾಕ? ನೀ ದಾರು ಬಾಳ ಕುಡಿತಿ, ಉಪ್ಪಿನಕಾಯಿ ಕೊಟ್ಟ ನಿನಗ. ಅದಕ್ಕ ಏನ್ರಿ ವಿಷಯ? ಯಾಕಪ್ಪ ಅಂತಂದ್ರ ಹೌದು ಪ್ರಶ್ನೆ ಎಲ್ಲಿಗೆ ಬಂತು? ಅವನಿಗೆ ಕೇಳ್ರಿ. 4 ರೂಪಾಯಿ ಕೊಟ್ಟವನಿಗೆ. ಸರ್ವೋಡ ಕಲಾವಂತರಿಗೆ ಸಂಗೊಳ್ಳಿ ರಾಯಣ್ಣನ ಸೈನ್ಯ
ಮಂದಿಯದೊಳಗ ಹಾ ಒಬ್ಬಗ ನಿನ್ನಕ್ಕ ಒಂದು ಕುರಿ ಬೇಕು ಮತ್ತ ಹಾಲು ಬೇಕು. ಒಂದು ಕೊಡಗಟ್ಲೆ ಹಾಲು ಬೇಕು. ಒಂದು ಕೊಡ ಹಾಲು ಬೇಕು. ಹೌದು. ಅವನ ಹೆಸರು ಏನು ಹಾ ಅಂತ ಇಟ್ಟೆ ಕೇಳ್ಯಾರ. ಇಟ್ಟ ಕೇಳ್ಯಾರ. ಅದಕ್ಕ ಹೌದು. ಮತ್ತೆ ಇನ್ನೊಂದು ಪ್ರಶ್ನೆ ಇನ್ನೊಂದೇನ್ರಿ? ಏನ ಕೇಳ್ಯಾರಪ್ಪ ಅಂತಂದ್ರ ಹಾ ಒಬ್ಬ ಹಾಲು ಮತ್ತ ಸಿದ್ಧಿ ಪುರುಷ, ಒಬ್ಬ ಹಾಲು ಮತ್ತ ಸಿದ್ಧಿ ಪುರುಷ ಹೌದು. ಕೈ ಭೂಮಿ ಬಿಟ್ಟು ಹೋಗೋ ಟೈಮ್ ಅದೊಳಗ, ಹಾ ಭೂಮಿ ಬಿಟ್ಟು ಹೋಗೋ ಟೈಮ್ ಅದೊಳಗ ಭಕ್ತರ ನೆನಪಾಗುತ್ತಾರ. ಹೌದೌದು. ನಾ ಭಕ್ತರನ್ನ ಆಗಲಿ ಹೋದಿನಿಪ್ಪ ಅಂತಂದ್ರ ಹಾ ಭಕ್ತರ ಗತಿ ಏನು, ಎಲ್ಲಿ ಹೋದ ಮುತ್ಯ ಅಂತ ಕೇಳ್ತಾರ ಅಂತ ತಿಳ್ಕೊಂಡು 3 ಫೂಟ ಹಾ ಹೋಗಿರತಕ್ಕಂತ ಹೊಳ್ಳಿ ಬಂದಾನ. ಹಾ ಆ ಸಿದ್ಧನ ಹೆಸರೇನು? ಹಾಲ ಮತ್ತದ ಸಿದ್ಧ ಅಂತ ಕೇಳ್ಯಾರ. ಅದಕ್ಕ ಹಾ ಇವತ್ತು ನಮಗ ಭಗವಂತ ಬುದ್ಧಿ ಕೊಷ್ಟಿರೋ ಅಟ್ಟ ನಾವು ಹೇಳ್ಬೇಕಾಗ್ಯದ. ಹೌದು ಹೇಳ್ರ. ಹೌದಿಲ್ಲ? ಹಾ ಅವ್ರ ಪ್ರಶ್ನೆ ಹಾಕಿದ ಪ್ರಕಾರ ನಮಗ ತಿಳಿದಿರ್ತಕ್ಕಂತ ಉತ್ತರ ಏನಪ್ಪಾ ಅಂತಂದ್ರ ಏನ್ರಿವಾ? ಏನಪ್ಪಾ ಅಂತಂದ್ರ ಹಾಲ ಮತ್ತದೊಳಗ ಹೌದು. ಯಾರಪ್ಪ ಅಂತಂದ್ರ ಹಾ ಸೊಲ್ಲಾಪುರ ಸಿದ್ದರಾಮ. ಸಿದ್ದರಾಮ. ಸೊಲ್ಲಾಪುರ ಸಿದ್ದರಾಮ ಹೌದು. ಏನ ಮಾಡ್ಯಾನಪ್ಪ ಅಂತಂದ್ರ ಏನ್ ಮಾಡಿದ? ಕೈಲಾಸಕ್ಕ ಹೋದವ ಹಾ ಹೊಳ್ಳಿ ಬಂದಾನ. ಹೊಳ್ಳಿ ಬಂದಾನ. ಅದಕ್ಕ ಹಾ ಸೊಲ್ಲಾಪುರ ಸಿದ್ದರಾಮ ಹಾ ಭಕ್ತರ ಸಲುವಾಗಿ ಕೈಲಾಸಕ್ಕೆ ಹೋದ, ಹೊಳ್ಳಿ ಬಂದಾನ. ಹೊಳ್ಳಿ ಬಂದಾನ. ಹಾ ಇದು ಸರಜೋಡಿ ಕಲಾವಂತರ ಪ್ರಶ್ನೆಕ್ಕ ಉತ್ತರ. ಒಂದನೇದು. ಇನ್ನೊಂದು ಏನಪ್ಪಾ ಅಂತಂದ್ರ ಇನ್ನೊಂದು